ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನಲ್ಗೆ ಸ್ವಾಗತ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಎಪಿಎಂಸಿ ವತಿಯಿಂದ ನಿರ್ಮಿಸಿರುವ ರೈತ ಸಮುದಾಯ ಭವನದ ಟೆಂಡರ್ ಹಾಗೂ ಬಾಡಿಗೆ ಹರಾಜು ಪ್ರಕ್ರಿಯೆಯಲ್ಲಿ ಗಂಭೀರ ಅಕ್ರಮಗಳು ನಡೆದಿವೆ ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷ ಮಹೇಶ್ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ತಿಂಗಳಿಗೆ 34,000 ಬಾಡಿಗೆ ಆಧಾರದ ಮೇಲೆ 55 ತಿಂಗಳ ಟೆಂಡರ್ ನೀಡಿರುವುದರಿಂದ ಸರ್ಕಾರಕ್ಕೆ ಆರ್ಥಿಕ ನಷ್ಟವಾಗುವ ಸಾಧ್ಯತೆ ಇದೆ ಎಂದು ಪಕ್ಷ ತಿಳಿಸಿದೆ. ಟೆಂಡರ್ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಪಾಲಿಸಲಿಲ್ಲ, ನಿಯಮ ಉಲ್ಲಂಘನೆಯಾಗಿದೆ ಹಾಗೂ ಭವನದ ನಿರ್ವಹಣೆಯನ್ನು ಮತ್ತೊಬ್ಬರಿಗೆ ಹಸ್ತಾಂತರಿಸಿರುವ ಆರೋಪಗಳ ಬಗ್ಗೆಯೂ ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಲಾಗಿದೆ. ಈ ಸಂಬಂಧ ಉನ್ನತ ಮಟ್ಟದ ತನಿಖೆ ನಡೆಸಿ ಪ್ರಸ್ತುತ ಟೆಂಡರ್ ರದ್ದುಪಡಿಸಿ ಭವನವನ್ನು ಎಪಿಎಂಸಿಯೇ ನೇರವಾಗಿ ನಿರ್ವಹಿಸುವಂತೆ ಕೆಆರ್ಎಸ್ ಪಕ್ಷ ಮತ್ತು ರೈತ ಸಂಘಟನೆಗಳು ಸರ್ಕಾರ ಮತ್ತು ಸ್ಥಳೀಯ ಶಾಸಕರಿಗೆ ಮನವಿ ಮಾಡಿದೆ. ಈ ಸಂದರ್ಭದಲ್ಲಿ ರೆಡ್ಡಿಹಳ್ಳಿ ವೀರಣ್ಣ, ಕೆ ಮುರಳಿ, ಮಹೇಶ್, ಸಿ ನಗರ ರಂಗೇರೆ, ಬಾಲರಾಜ್ ಯಾದವ್, ಮಾರುತಿ, ಸಿಎನ್ ಕೃಷ್ಣಪ್ಪ, ಜಬಿಹುಲ್ಲಾ, ಕೆಂಚಪ್ಪ ಸೇರಿದಂತೆ ರೈತರು ಹಾಗೂ ಕೆಆರ್ಎಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹಕ್ಕಿನಲ್ಲಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥ ಸ್ವತ್ತನ್ನು ಮಾರಲಿಕ್ಕೆ ಯಾರು ಅವ್ರಿಗೆ ಅವಕಾಶ ಕೊಟ್ಟರು? ಯಾರು ಅಂತ ಹೇಳಿದಾರೆ ಅವರು? ಈ ವಿಚಾರ ಬಹಳ ಅನ್ಯಾಯ ಆಗುತ್ತೆ. ಈ ವಿಚಾರ ರೈತರಿಗೆ ಮೋಸ ಮಾಡಿದಂಗೆ ಆಗುತ್ತೆ, ಅನ್ಯಾಯ ಮಾಡಿದಂಗೆ ಆಗುತ್ತೆ. ಇದನ್ನು ರದ್ದು ಮಾಡಿ ಮತ್ತೆ ಇದನ್ನು ಒಂದು ಮೀಟಿಂಗ್ ಕರಿಬೇಕು. ಜನಪ್ರತಿನಿಧಿಗಳು ಇಲ್ಲದಿದ್ದರೂ ಕೂಡ ರೈತರ ಒಂದು ಸಭೆಯನ್ನು ಕರೆದು ರೈತರಲ್ಲಿ ಚರ್ಚೆ ಮಾಡಿ ಯಾವ ರೀತಿ ಕೊಡಬೇಕು, ಯಾವ ರೀತಿ ಇಲ್ಲ ಅನ್ನೋ ವಿಚಾರಗಳನ್ನು ನಾವು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಹೊಡೆದಿದ್ವಿ. ಇದು ಮುಂದುವರಿಸಬೇಕು. ಈಗ ಕೊಟ್ಟಿರ್ತಕ್ಕಂಥ ಲೈಸೆನ್ಸ್ ಆಗಿರುವುದು, ಮನ್ನಾ ಆಗಿರುವುದು, ಅದನ್ನು ರದ್ದು ಮಾಡಿ ತಕ್ಷಣ ಅದಕ್ಕೆ ಬೀಗ ಮುದ್ರೆ ಆಗ್ತಕ್ಕಂಥ ಕೆಲಸ ನಮ್ಮ ಕಾರ್ಯದರ್ಶಿಗಳು ಮಾಡಬೇಕಂತ ನಾನು ನಮ್ಮ ಕಾರ್ಯದರ್ಶಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀನಿ. 11 ತಿಂಗಳ ಅವಧಿಗೆ ಅದು 25 ತಿಂಗಳಿಗೆ ಇದು ಮಾತಾಡಿ ಮಿಸ್ಟರ್ ನಾ ಮಾತಾಡಿ. ನಮಸ್ಕಾರ. ಮಾಧ್ಯಮ ಮತ್ತು ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮ ಎಲ್ಲ ಮಿತ್ರರಿಗೂ ಧನ್ಯವಾದಗಳು. ಈಗ ಕಾರ್ಯಕ್ರಮಕ್ಕೆ ಈಗ ಬಹುಮುಖ್ಯವಾಗಿ ನಾನು ಇಲ್ಲಿ ಪ್ರಸ್ತಾಪಿಸುವಂತಹ ವಿಚಾರಗಳು ದಯವಿಟ್ಟು ನಿಮ್ಮಲ್ಲಿ ಕಳೆಕಳೆಯಾಗಿ ಮನವಿ ಮಾಡ್ತಾ ಇದ್ದೀನಿ. ಈಗ ನಾನು ಪ್ರಸ್ತಾಪಿಸುವಂಥ ದಯವಿಟ್ಟು ಯಥಾವತ್ತಾಗಿ ಆ ಪಾಯಿಂಟ್ಗಳನ್ನು ಹಾಕಿ ಅಂತ, ಯಾಕಂದರೆ ಅಷ್ಟು ಪ್ರಮುಖವಾದಂತಹ ಸರ್ಕಾರಕ್ಕೆ ಮುಟ್ಟುವಂತಹ ಒಂದಿಷ್ಟು ವಿಚಾರಗಳನ್ನು ಗಮನಕ್ಕೆ ತರುವಂತ ಮಾಡ್ತೀನಿ. ದಯವಿಟ್ಟು ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಮಾಡಿ. ನೋಡಿ, ಅಣ್ಣರು ಹೇಳಿದಾಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಒಂದು ಮಾರ್ಕೆಟು ನಮ್ಮದು ಪುರಾತನ, ನಮ್ಮದು ಇತಿಹಾಸ ಇರುವಂಥದ್ದು. ಆದರೆ ಅಲ್ಲಿ ಸಾಕಷ್ಟು ಅನುದಾನಗಳನ್ನು ಹಾಕಿಕೊಂಡು ನಮ್ಮ ಗುತ್ತಿಗೆದಾರರಾಗಿರಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಸಾಕಷ್ಟು ಕಟ್ಟಡಗಳನ್ನು, ಬಿಲ್ಡಿಂಗ್ಗಳನ್ನು ಕಟ್ತಾ ಇದ್ದಾರೆ. ಕಟ್ಟಬೇಕು, ಅಭಿವೃದ್ಧಿ ಆಗಬೇಕು, ಎಲ್ಲವೂ ಸರಿ. ಇವಾಗ ನೂತನವಾಗಿ ಕಟ್ಟಿರುವಂತಹ ಕಟ್ಟಡ ಯಾವ ಯೋಜನೆ ಅಡಿಯಲ್ಲಿ ಕಟ್ಟಡ ನಿರ್ಮಿಸಲಾಗಿದೆ, ಯಾವ ಯೋಜನೆ ಅಡಿಯಲ್ಲಿ ಹಣ ಬಂದಿದೆ, ಯಾವ ಯೋಜನೆ ಅಡಿಯಲ್ಲಿ ಯಾವ ವರ್ಷದ ಬಂದಿದೆ ಅನ್ನೋದು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ ಕೇಳಿದ್ರೆ ಅಧಿಕಾರಿಗಳು. ಒಂದು ನೆಕ್ಸ್ಟ್ ಹಂತದಲ್ಲಿ ಈಗ ಹೇಳಿದಾಗೆ ಈ ಹರಾಜು ಪ್ರಕ್ರಿಯೆ ಏನು ಟೆಂಡರ್ ಪ್ರಕ್ರಿಯೆ ನಡೆದಿದೆ, ಟೆಂಡರ್ ಪ್ರಕ್ರಿಯೆ ಅವರು ಹೇಳುವಂಥದ್ದು 4 ಬಾರಿ ಟೆಂಡರ್ ಪ್ರಕ್ರಿಯೆಯನ್ನು ನಡೆದಿದೆ ಅಂತ ಹೇಳ್ತಾರೆ. ಆದರೆ ಯಾವುದೇ ರೀತಿಯ ಅಧಿಕೃತವಾದಂಥ ದಾಖಲೆಗಳಲ್ಲಿ ಎಲ್ಲಿಯೂ ಇಲ್ಲ. ಅನಂತರ ಈ ಟೆಂಡರ್ ಪ್ರಕ್ರಿಯೆ ನಡೆಯುತ್ತೆ, ಹೊಯ್ಸಳ ಮತ್ತು ಪ್ರಜಾವಾಣಿ ಪತ್ರಿಕೆಯಲ್ಲಿಗೆ ಬರುತ್ತೆ. ಅದಾದಮೇಲೆ ಇವರು 34,000 ರೂಪಾಯಿವರೆಗೆ ಇವ್ರು ಹೇಳಿದಾಗೆ ಬಹಿರಂಗ ಹರಾಜು ಪ್ರಕ್ರಿಯೆಯ ಬಾಬ್ತು ಮೊತ್ತವನ್ನು ನಮೂದಿಸಿಲ್ಲ. ಇಲ್ಲಿ ಸಂಪೂರ್ಣವಾಗಿ ನಮಗನ್ಸಿರೋ ಮಟ್ಟಿಗೆ ಅಧಿಕಾರಿಗಳು ಅಥವಾ ಪ್ರಭಾವಿಗಳು ಅಥವಾ ಇನ್ನಿತರೆ ಸೇರಿಕೊಂಡು ಈ ಒಂದು ಕಟ್ಟಡದ ಪಾಲುದಾರಿಕೆಯನ್ನು, ಭ್ರಷ್ಟಾಚಾರದ ಪಾಲುದಾರಿಕೆಯನ್ನು ಪಡಿಬೇಕನ್ನೋ ಹುನ್ನಾರದಲ್ಲಿ ಸಂಪೂರ್ಣವಾಗಿ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಹೇಗೆ ಈಗ ಇವರೇ ನಮೂದಿಸಿರುವ ಹಾಗೆ ತಿಂಗಳಿಗೆ 34,000 ರೂಪಾಯಿ GST ಸೇರಿಸೋಣ ನಂತರ GST ಸೇರಿಸಿ 40,000 ರೂಪಾಯಿ ಆಸುಪಾಸಿನಲ್ಲಿ ಬರುತ್ತೆ ಬಾಡಿಗೆಗೆ. ಅಷ್ಟು ತಿಂಗಳಿಗೆ ಮಾಸಿಕ ಇರುವನ್ನು ಬಾಡಿಗೆಯನ್ನು ಫಿಕ್ಸ್ ಮಾಡಿ ಟೆಂಡರ್ ಪ್ರಕ್ರಿಯೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಅಂತಂದ್ರೆ ಒಂದು ತಿಂಗಳಲ್ಲಿ ಮದುವೆಗಳು ಎಷ್ಟು ನಡೆಯುತ್ತೆ? ಸರಾರವಾಗಿ ಒಂದು 5 ರಿಂದ 10 ಮದುವೆಗಳನ್ನು ಇಟ್ಕೊಳ್ಳೋಣ. ಕೆಲವೊಂದು ತಿಂಗಳಲ್ಲಿ ಮದುವೆಗಳೇ ನಡೆಯಲ್ಲ. ನಮ್ಗೆ ಆವರೇಜ್ ವರ್ಷಕ್ಕೆ 34,000 ರೂಪಾಯಿ ಅಂತ ನಾವು ಇವರು ಬಾಡಿಗೆ ಕೊಟ್ಟಿರುವಂತ ತಗೊಂಡ್ರೆ, ಈಗ 40,000 ರೂಪಾಯಿ ಅಂತ ಇಟ್ಕೊಂಡು 12, 48, 4,80,000 ರೂಪಾಯಿ ಇವರು ವರ್ಷಕ್ಕೆ ಕಟ್ತಾರೆ. ಆಯ್ತಾ? ನಾನು ಹೇಳ್ತೇನೆ, ಇದರಲ್ಲಿ 10 ಮದುವೆ ಮಾಡ್ತೀನಿ ತಿಂಗಳಿಗೆ, ಅಂದ್ರೆ ಆವರೇಜ್ 10 ಮದುವೆ ಮಾಡ್ತೀನಿ, 20,000 ರೂಪಾಯಿ ಒಂದು ಬಾಡಿಗೆ ಮಾರ್ಕೆಟ್ ಅವರೇ ನಿಗದಿಪಡಿಸಿ 20,000 ರೂಪಾಯಿ ಅಂತ, ಅಂದ್ರೆ ರೈತರಿಗೆ ಅನುಕೂಲವಾಗುವಂತೆ, ರೈತರ ಮಕ್ಕಳಿಗೆ ಅನುಕೂಲವಾಗುವಂತೆ ಅಥವಾ ಬಡ ಜನರಿಗೆ ಅನುಕೂಲವಾಗುವಂತೆ ಬೇರೆ
ಏನು ಕಲ್ಯಾಣ ಮಂಟಪದಲ್ಲಿ ಹೆಚ್ಚುವರಿ ಇರೋದ್ರಿಂದ 50-60 ಸಾವಿರ ರೂಪಾಯಿ ಇರುವಂಥದಕ್ಕೆ ಇವರು ಒಂದು ಬಡವರಿಗೆ ಅನುಕೂಲ ಆಗುವಂತ ನಿಗದಿಪಡಿಸುವುದಾದರೆ 20 ಸಾವಿರ ರೂಪಾಯಿ ಅಂತ ಕಡಿಮೆ ವೆಚ್ಚದಲ್ಲಿ ನಿಗದಿಪಡಿಸಿದ್ರು ಸಹ 5 ಮದುವೆ ತೆಗೆದುಕೊಳ್ಳೋಣ ತಿಂಗಳಿಗೆ, ಅಲ್ಲಿಗೆ 1 ಲಕ್ಷ ರೂಪಾಯಿ ಆಯ್ತು. ಬರೀ ಕೇವಲ 5 ಮದುವೆ ತೆಗೆದುಕೊಂಡ್ರೆ 20 ಸಾವಿರ ರೂಪಾಯಿ ಅಂತ ಮಾಡಿದ್ರೆ 1 ಲಕ್ಷ ರೂಪಾಯಿ ಆಗುತ್ತೆ. ಇಂಟು 12 ತಿಂಗಳಲ್ಲಿ 10 ತಿಂಗಳು ತಗೋಣ, 2 ತಿಂಗಳು ಆಸುಪಾಸು ಹೋಗುತ್ತೆ. ಅಲ್ಲಿಗೆ ಎಷ್ಟಾಯ್ತು? ನಮಗೆ 10 ಲಕ್ಷ ರೂಪಾಯಿ ವರಮಾನ ಸರ್ಕಾರಕ್ಕೆ ಬರುವಂತದ್ದು ಆದಾಯ. ಬರೀ ರೈತರಿಂದ ಕಡಿಮೆ ಬೆಲೆಗೆ ರೈತರಿಗೂ ಅನುಕೂಲ ಆಗುವಂತೆ ಬಡವರಿಗೂ ಅನುಕೂಲವಾಗುವಂತೆ ಮಾಡಿದ್ರು ಸಹ ಈ ತರ ವ್ಯವಸ್ಥಿತವಾಗಿ ಮಾಡಿದ್ರು ಸಹ ಸರ್ಕಾರಕ್ಕೆ ಹೆಚ್ಚುವರಿಯಾಗಿ ಏನು ಆದಾಯವನ್ನು ಹೆಚ್ಚಿಸುವಂಥದ್ದು ಆಗ್ಬೇಕಾಗಿತ್ತು. ಇಲ್ಲಿ ಆಗ್ತಾ ಇಲ್ಲ. ಇಲ್ಲಿ ಯಾರು ಆದಾಯವನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ಇದ್ರ ಜೊತೆಗೆ ಯಾರೋ ಒಂದಿಷ್ಟು ಇದಕ್ಕೆ ಪ್ರೀ ಪ್ಲಾನ್ಡ್, ಇದೆಲ್ಲ ಒಂದಿಷ್ಟು ಪ್ರೀ ಪ್ಲಾನ್ಡ್ ಆಗಿ ಟೆಂಡರ್ ಪ್ರಕ್ರಿಯೆ ಆಗಿರುವಂಥದ್ದು ಎಲ್ಲವೂ ಸಹ ಕ್ಲೀನಾಗಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಒಟ್ಟಾರೆ ಇವರು ಇಲ್ಲಿ ಅಧಿಕಾರಿ ಮಟ್ಟ ಅಥವಾ ಇನ್ನಿತರೆ ಎಲ್ಲರೂ ಸೇರ್ಕೊಂಡು ಸಂಪೂರ್ಣವಾಗಿ ಸರ್ಕಾರಕ್ಕೆ ಹೆಚ್ಚಿಸುವಂತಹ ಆದಾಯ ಬರುವಂತನ ಕುಂಠಿತಗೊಳಿಸಿದ್ದಾರೆ. ಮತ್ತೆ ಯಾವುದೇ ರೀತಿಯ ಜನಪರವಾಗಿ ರೈತರ ಪರವಾಗಿ ಇದು ಕಲ್ಯಾಣ ಮಂಟಪ ಸೇವೆಯನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗ್ತಾ ಇಲ್ಲ. ಇದು ಇನ್ನು ಬಹುಮುಖ್ಯವಾಗಿ ನನಗೆ ಯಾವಾಗಲೂ ಕಾಡ್ತಾ ಇರುತ್ತೆ. ನನ್ಗೆ ಚಳ್ಳಕೆರೆ ಅಂದ್ರೆ ತುಂಬಾ ಅಭಿವೃದ್ಧಿ ಅನ್ನುವಂಥದ್ದು ಬಹಳ ಜನ ಹೇಳ್ತಾ ಇರ್ತಾರೆ. ನನ್ಗೆ ಖುಷಿ, ಕೆಲವೊಂದು ವಿಚಾರದಲ್ಲಿ ನಾನು ಅದಕ್ಕೆ ನಾನು ಯಾವುದೇ ರೀತಿ ಆಕ್ಷೇಪಣೆ ಸಲ್ಲಿಸಲ್ಲ. ಆಗಿರೋದಕ್ಕೆ ನಾನು ಖುಷಿ ಪಡ್ತೇನೆ, ಯಾಕಂದ್ರೆ ಕಣ್ಣಿಗೆ ಕಾಣದಿದೆ ಅದು ನನ್ನ ಖುಷಿಯನ್ನು ವ್ಯಕ್ತಪಡಿಸ್ತೇನೆ. ಆದರೆ ಅಭಿವೃದ್ಧಿ ಅಂದ್ರೆ ಏನು? ಸರ್ಕಾರಕ್ಕೆ ಆದಾಯವನ್ನು ಹೆಚ್ಚಿಸದೇ ಇರುವಂತದ ಅಭಿವೃದ್ಧಿನ, ಅಥವಾ ರೈತರ ಮಕ್ಕಳಿಗೆ ಒಂದು ಏನು ಕಾರ್ಯಕ್ರಮದಲ್ಲಿ ಒಂದು ಬಾಡಿಗೆನ ಪಡ್ಕೊಂಡು ಅವರಿಗೆ ಒಂದು ಸಹಕಾರವಾಗುವಂತ ಮಾಡದೇ ಇರುವಂತದ ಅಭಿವೃದ್ಧಿನ, ಅಥವಾ ಬರುವಂತಹ ರೈತರ ಮಕ್ಕಳಿಗೆ ಅನುಕೂಲವಾಗಲಿ ಅಂತ ಇರುವಂತಹ ಕಟ್ಟಡಗಳನ್ನ ಅದೇ ಯೋಜನೆಯಲ್ಲಿ ನಿರ್ಮಿಸಿರುವಂತಹ ಕಟ್ಟಡಗಳನ್ನ ರೈತರಿಗಾಗಿ ಸದ್ಬಳಕೆ ಆಗದೇ ಇರೋ ಯೋಜನೆನ ಅಭಿವೃದ್ಧಿನ ಹೇಗೆ? ಇದು ನಾನು ಪ್ರಮುಖವಾಗಿ ಸ್ಥಳೀಯ ಮಾನ್ಯ ಶಾಸಕರುಗಳು ಸಹ ಬಹುಮುಖ್ಯವಾಗಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ, ಜೊತೆಗೆ ಆಗ್ರಹಿಸ್ತಾ ಇದ್ದೇನೆ. ಆಗ್ರಹಿಸೋದು ಏನಂತಂದ್ರೆ, ಇಷ್ಟು ಅಲ್ಲಿ 10 ವರ್ಷ 2 ಟರ್ಮ್ ಇಲ್ದೇ ಇರ್ತಕ್ಕಂತಹ ಅಲ್ಲಿ ಸಮಿತಿ ಇಲ್ಲದ ಕಾರಣಕ್ಕಾಗಿ ಇವೆಲ್ಲವೂ ಸಹ ಮಾನ್ಯ ಶಾಸಕರ ಗಮನಕ್ಕಿದೆ. ಆದಾಗಿಯೂ ಇವರು ಈ ಬಗ್ಗೆ ಗಮನ ಹರಿಸಿ ನಾನು ರೈತರ ಬೆನ್ನೆಲುಬು ಆಗಿದ್ದೀನಿ, ರೈತರ ಪೂರಕವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ರೈತರ ಜೊತೆಗೆ ಆಗಿದ್ದೀನಿ ಅಂತ ಅನ್ನೋದಾದ್ರೆ ಇಷ್ಟು ವಿಚಾರಗಳು ಸೂಕ್ಷ್ಮತೆಗಳನ್ನು ಸಹ ಯಾಕೆ ಗಮನಿಸಿಲ್ಲ ಅನ್ನುವಂಥದ್ದು. ಇಷ್ಟು ಸೂಕ್ಷ್ಮತೆಗಳನ್ನು ಗಮನಿಸಿಲ್ಲ ಅಂತಂದ್ರೆ ಇನ್ನು ಇವರು ಹೇಳುವಂಥದಕ್ಕೆ ಇವ್ರು ನಿಜವಾಗಿಯೂ ಸಹ ರೈತರ ಪರವಾಗಿ ಇದೆಯಾ ಅನ್ನುವಂಥದ್ದು ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವಿಸುತ್ತೆ. ಹಾಗಾಗಿ ಇವತ್ತು ಸರ್ವ ಸಮಾನ ಮನಸ್ಕರ ಅಂದ್ರೆ ನಾವೆಲ್ಲ ರೈತರು ಮತ್ತು ಸಾಮಾಜಿಕ ಹೋರಾಟಗಾರರು KRS ಪಕ್ಷರು ಇವತ್ತು ಒಕ್ಕೋರಲಿಂದ ಯಾಕೆ ಆಗ್ರಹಿಸ್ತಾ ಇದೀವಿ ಅಂತಂದ್ರೆ, ಈ ರೀತಿಯಂತಹ ಭ್ರಷ್ಟಾಚಾರ ಅಕ್ರಮಗಳನ್ನು ದಯವಿಟ್ಟು ನಿಲ್ಲಿಸಿ. ಇದು ನಿಮಗೆ ಶೋಭೆ ತರುವಂಥದ್ದಲ್ಲ. ಇಷ್ಟು ಮೇಲ್ನೋಟಕ್ಕೆ ರಾಜರೋಷವಾಗಿ ಭ್ರಷ್ಟಾಚಾರವನ್ನು ಕಂಡಿದ್ರು ಮೌನವಾಗಿದ್ದೀರಿ ಅಂದ್ರೆ ನಿಮ್ದು ಪಾಲುದಾರಿಕೆ ಇದೆಯಾ ಅನ್ನುವಂಥದ್ದು ನಮ್ಮ ಪ್ರಶ್ನೆಗಳನ್ನ ಶಾಸಕರು ಸಹ ಕೇಳ್ತಾ ಇದ್ದೀವಿ. ಯಾಕೆ ಪತ್ರಿಕಾಗೋಷ್ಠಿನೇ ಮಾಡ್ಬೇಕಾ, ಅಥವಾ ಬೇರೆ ಯಾರಾದ್ರೂ ಸುದ್ದಿನ ಲೈವ್ ಮಾಡಿ ಪ್ರಸ್ತಾಪಿಸ್ಬೇಕಾ, ಅಥವಾ ಸಾಮಾಜಿಕ ಕಾರ್ಯಕರ್ತರು ಹೋರಾಟಗಾರರು ಬಂದು ಮಾತಾಡ್ಬೇಕಾ, ಅಥವಾ ಮಾಧ್ಯಮ ಮಿತ್ರರು ಅದನ್ನ ಧ್ವನಿಯಾಗಿ ಎತ್ತಿ ಅದನ್ನ ಮುಂದೆ ಇಡಬೇಕಾ? ಇಷ್ಟು ವಿಚಾರಗಳು ನಾವು ಇಲ್ಲಿ ಗಮನಿಸಿರುವಂತ ಟೋಟಲ್ ಹೇಳ್ಬೇಕಂದ್ರೆ ಸರ್ಕಾರಕ್ಕೆ ಮತ್ತೆ ಇಲ್ಲಿ ನಮ್ಮ ಜನಪರವಾಗಿ ಸಂಪೂರ್ಣವಾಗಿ ಯಾವುದೇ ರೀತಿಯ ಅನುಕೂಲಗಳು ಮತ್ತು ಸರ್ಕಾರಕ್ಕೂ ಆಗುವಂತಹ ಅನುಕೂಲಗಳು ಸಹ ಇಲ್ಲದೆ ಇರೋದು ಮೇಲ್ನೋಟ ಕಂಡಿದೆ. ಇದು ವ್ಯವಸ್ಥಿತವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಸಹ ಏನು ಆಗ್ರಹಿಸ್ತಾ ಇದೀವಿ ಅಂತಂದ್ರೆ, ಏನ್ ಕೊಟ್ಟಿದ್ದಾರೆ ಫೆಬ್ರವರಿ ತಿಂಗಳು 2026 ಅಧಿಕೃತವಾಗಿ ಲೈಸೆನ್ಸ್ ಅನ್ನು ಕೊಟ್ಟಿರೋದು ಸರ್ಕಾರದ ಮಾನ್ಯ ಸರ್ಕಾರ ನಡವಳಿಕೆಯಿಂದ ಏನ್ ಮಾಡ್ಕೊಂಡು ಬಂದಿದ್ದಾರೆ, ಇದನ್ನ ರದ್ದುಗೊಳಿಸಬೇಕು. ಆಲ್ರೆಡಿ ಅವ್ರು 55 ತಿಂಗಳಿಗೆ ಇದನ್ನ ಅಗ್ರಿಮೆಂಟ್ ಆಗಿದೆ. ಅದು ಇನ್ನೊಂದು ಬಹುಮುಖ್ಯ ವಿಚಾರ ಮುರಳಿ ಸರ್ ಮಾತಾಡ್ತಾರೆ. ನಾನು ಒಂದು ಪಾರ್ಟ್ ಮಾತಾಡಿಲ್ಲ, ಆ ಪಾರ್ಟ್ ಅವ್ರು ಮಾತಾಡ್ತಾರೆ. ಯಾಕಂದ್ರೆ ನಾವೆಲ್ಲವೂ ಪಾರ್ಟ್ನ ಡಿವೈಡ್ ಮಾಡ್ಕೊಂಡಿರೋದ್ರಿಂದ ಒಂದಿಷ್ಟು ಮಾತಾಡ್ತಾರೆ. ಬಹಳ ಮುಖ್ಯವಾದ ಪಾರ್ಟ್ ಇದೆ, ಅವರು ಮಾತಾಡ್ತಾರೆ. ಈಗ 55 ತಿಂಗಳಿಗೆ ಅಗ್ರಿಮೆಂಟ್ ಆಗಿರುವಂಥ ವಿಚಾರ ಮತ್ತು ಇನ್ನಿತರ ವಿಚಾರಗಳು ಸಹ ಇವರು ಪ್ರಸ್ತಾಪಿಸ್ತಾರೆ. ನಮಸ್ಕಾರ. ನಮಸ್ತೆ. APMC ಪ್ರಾಂಗಣದಲ್ಲಿರುವ ಎಷ್ಟೋ ಮಳಿಗೆಗಳು ಇವತ್ತಿಗೂ ಬಾಡಿಗೆನೇ ಕಟ್ತಿಲ್ಲ. ಅಲ್ಲಿ ಆದಾಯ ಭಾಳ ಸೋರಿಕೆ ಆಗ್ತಿದೆ. ಅಲ್ಲಿರೋ ಎಷ್ಟೋ ರೂಮ್ಗಳು ಓನರ್ಗಳು ತೀರೋಗಿದ್ದಾರೆ, ಅವ್ರು ಇನ್ನೊಬ್ರಿಗೆ ಬಾಡಿಗೆ ಕೊಟ್ಟಿದ್ದಾರೆ. ಅಲ್ಲಿ ಭಾಳ ಆರ್ಥಿಕ ನಷ್ಟ ಉಂಟಾಗ್ತೈತೆ APMCಯಲ್ಲಿ. ಈ ಸಣ್ಣ ತಿಮ್ಮಯ್ಯನವರು 2025
ಇವ್ರಿಗೆ ಟೆಂಡರ್ ಆಗುತ್ತೆ ಈ ರೈತ ಸಮುದಾಯ ಭವನ. ಅದು ಟೆಂಡರ್ ಆಗಿದ್ದನ್ನ ಒಂದೇ ಸಲ ಕ್ಯಾನ್ಸಲ್ ಮಾಡ್ತಾರೆ. ಯಾಕೆ ಕ್ಯಾನ್ಸಲ್ ಮಾಡ್ತಾರೆ ಅಂತ ಯಾವುದೇ ಕಾರಣ ಕೊಡಲ್ಲ. ಸಣ್ಣ ತಿಪ್ಪಯ್ಯನವ್ರಿಗೆ 25ರಲ್ಲಿ ಟೆಂಡರ್ ಆಗುತ್ತೆ, ಏಕಾಏಕಿ ಅದನ್ನು ರದ್ದು ಮಾಡ್ತಾರೆ. 4 ಬಾರಿ ಪ್ರಕಟಣೆ ಹೊಡಿಸಿದ್ವಿ, ಯಾರೂ ಬಂದಿಲ್ಲ ಅಂತ ಹೇಳ್ತಾರೆ. ಇವಾಗ ಪಾತ್ರೆ ಕುಕ್ಕರ್ ಮಾರೇ ದಿನ ತುಂಬ ಪ್ರಚಾರ ಮಾಡ್ತಾರೆ. ಆ ರೈತ ಭವನ ಅಲ್ಲಿ ಇದೆ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅಟ್ಲೀಸ್ಟ್ ರೋಡ್ಗೆ ಒಂದು ಬ್ಯಾನರ್ ಹಾಕಿ ಹಿಂಗೆ ಟೆಂಡರ್ ಪ್ರಕ್ರಿಯೆ ಇದೆ ಬನ್ನಿ ಭಾಗವಹಿಸಿ ಅಂತ ಹೇಳಿದ್ರೆ ಎಷ್ಟೋ ಜನ ಪಾಲ್ಗೊಳ್ಳಾರು. ಆಮೇಲೆ ಟೆಂಡರ್ ಬಿಡ್ ಐತಲ್ಲ 34,000, ಅದು ಓಪನ್ನಾಗೆ ಇವ್ರು ತೋರಿಸಿದ್ದಾರೆ. ಹರಾಜು ಕೂಗ ಪ್ರಕ್ರಿಯೆನೇ ನಡೆದಿಲ್ಲ. ಎಷ್ಟು ಹರಾಜು ಕೂಗಿದ್ರು ಅನ್ನೋದು ತೋರಿಸಿಲ್ಲ. ಒಬ್ಬರಿಗೆ ಅರ್ಜಿ ಕರೆದಿದ್ದಾರೆ, ಅವರೊಬ್ಬರೇ ಭಾಗವಹಿಸಿದ್ದಾರೆ, ಅವರೊಬ್ಬರಿಗೆ ಬರೆದಿದ್ದಾರೆ. ಆಮೇಲೆ ಅಲ್ಲಿ ಉದ್ದೇಶ ಏನು, ರೈತ ಸಮುದಾಯ ಭವನ ಯಾವುದಕ್ಕೆ ಬಳಸ್ಕೋಬೇಕು ಅಂತ ಹೇಳಬೇಕು, ಹೇಳಿಲ್ಲ. ಈ ವೆಂಕಟೇಶ್ ದಳವಾಯಿ ಬಿನ್ ಬಸವರಾಜ್ ಅನ್ನೋರು ಯಾರು, ಸಣ್ಣ ತಿಪ್ಪಯ್ಯ ಯಾರು, ಇವ್ರಿಗೂ ಅವ್ರಿಗೆ ಏನು ಸಂಬಂಧ? ಟೆಂಡರ್ ಕೂಗಿರೋರು ವೆಂಕಟೇಶ್ ದಳವಾಯಿ, ಅವರಪ್ಪ ಬಸವರಾಜ್ ಅಂತ. ಆದರೆ ಚೌಟ್ರಿಗೆ ಇಟ್ಟಿರೋ ಹೆಸರು ಸಣ್ಣ ತಿಪ್ಪಯ್ಯ ಅಂತ, ಚೌಟ್ರಿ ಅಂತ ಇಟ್ಟಿದ್ದಾರೆ. ಸಣ್ಣ ತಿಪ್ಪಯ್ಯ ಯಾರು? ಸಣ್ಣ ತಿಪ್ಪಯ್ಯನವರ ಪಾತ್ರ ಏನಿಲ್ಲಿ? ಅವರು 2005ರಲ್ಲಿ ಟೆಂಡರ್ ಆಗಿರೋದನ್ನ ರದ್ದು ಮಾಡಿದ್ದಾರೆ. ಅದು ಯಾಕೆ ರದ್ದು ಮಾಡಿದಾರೆ ಅಂತ ಗೊತ್ತಿಲ್ಲ. ಆಮೇಲೆ ನಾವು ಕಾಮನ್ನಾಗೆ 6-7 ತಿಂಗಳು ಬಾಡಿಗೆ ಬರುತ್ತೆ ಚೌಟ್ರಿಗೆ. ಸರಾಸರಿ ಅಂತ ಲೆಕ್ಕ ಹಾಕೊಂಡ್ರು 3-4 ಲಕ್ಷ ರೂಪಾಯಿ ಕಲೆಕ್ಷನ್ ಆಗುತ್ತೆ ಆ ಚೌಟ್ರಿಗೆ. 5 ಲಕ್ಷನೂ ಆಗುತ್ತೆ ಕೆಲವು ಸೀಸನ್ನಲ್ಲಿ. ಆದರೆ ಇವ್ರು ಕಟ್ಟೋದೆಷ್ಟು? ವರ್ಷಕ್ಕೆ 34,000 ಅಲ್ಲ, ತಿಂಗಳಿಗೆ 34,000 ಅಂದರೆ ಟೋಟಲ್ 4 ಲಕ್ಷ ಕಟ್ತಾರೆ. ಈ 4 ಲಕ್ಷ ಬರೋದ್ರಿಂದ ಅದು 10 ಲಕ್ಷ ಆಗೋ ಸಾಧ್ಯತೆ ಇತ್ತು. ಅದನ್ನ ಆರ್ಥಿಕ ನಷ್ಟ ಉಂಟು ಮಾಡಿದ್ದಾರೆ ಇಲ್ಲಿರೋ ಅಧಿಕಾರಿಗಳು ಸರ್ಕಾರಕ್ಕೆ ಬರುವ ಆರ್ಥಿಕ ನಷ್ಟ ಉಂಟು ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಈಗಿರೋ ಕಾರ್ಯದರ್ಶಿ ಅವರು. ಇಲ್ಲಿ ಭಾಳ ಲೋಪಗಳಿದ್ದಾವೆ. ಮತ್ತೊಂದು ಸರಿ ಟೆಂಡರ್ ಕರಿಬೇಕಾರೆ ಇವ್ರೇನು ಮಾಡಿದ್ದಾರೆ, 4 ಸಾರಿ ಪ್ರಕಟಣೆ ಹೊರಡಿಸಿದೀವಿ ಅಂತ ಹೇಳ್ತಾರೆ. 4 ಸಾರಿನೂ ಪ್ರಕಟಣೆ ಎಲ್ಲಿ ಹೊಡಿಸಿದ್ರು, ಯಾವಾಗ ಹೊಡಿಸಿದ್ರು, ಯಾರಿಗೆ ಮುಟ್ಟಿಸಿದ್ರು ಅನ್ನೋದು ಇಲ್ಲ. ಆಮೇಲೆ ರೈತ ಸಮುದಾಯ ಭವನ 13,000 ಪ್ರತಿದಿನಕ್ಕೆ ಅಂತ ಒಂತಾಗ ನೋಟಿಫಿಕೇಶನ್ ಮಾಡಿದ್ದಾರೆ ಅವರ ಆರ್ಡರ್ ಕಾಪಿಯಲ್ಲಿ. ನಿಯಮ 14ರ ಮೇರೆಗೆ ಪ್ರತಿದಿನಕ್ಕೆ 13,000 ರೂಪಾಯಿ ಅಂತ ನಿಗದಿ ಮಾಡಿ ಕೊಟ್ಟಿರೋದಷ್ಟಕ್ಕೆ 34,000 ರೂಪಾಯಿ ಕೊಟ್ಟಿದ್ದಾರೆ. ಅದು 1,85,000 ರೂಪಾಯಿ ಪ್ರತಿ ಮಾಹೆಗೆ ಅಂತ ಅವರು ಆದೇಶದಲ್ಲಿದೆ, ನಿಯಮ 14ರಲ್ಲಿ. ಆದ್ರೆ ಈಗ ಕೊಟ್ಟಿರೋದೇನು ಬರೀ 34,000 ರೂಪಾಯಿ ಕೊಟ್ಟಿದ್ದಾರೆ. ಈ ಪ್ರತಿದಿನಕ್ಕೆ 13,000 ರೂಪಾಯಿ ಅಂತ ತೋರಿಸಿ ಕೊಟ್ಟಿರೋದು 34,000 ರೂಪಾಯಿ ಮಾಸಿಕ. ಅದು ಇವ್ರು ಮಾಸಿಕಕ್ಕೆ ಎಷ್ಟು ಕೊಡ್ಬೇಕಾಯ್ತು? 1,38,000 ರೂಪಾಯಿ ಕೊಡ್ಬೇಕಾಯ್ತು. ಇಲ್ಲಿ ಎಷ್ಟು ನಷ್ಟ ಉಂಟಾಗಿದೆ. ಆಮೇಲೆ ಅಲ್ಲಿರೋ ಎಷ್ಟೋ ಬಿಲ್ಡಿಂಗ್ಗಳಿಗೆ ಮರು ಹರಾಜಾಗಿಲ್ಲ, ಎಲ್ಲ ಇದ್ದಾರೆ. ಅದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜನ ಬಾಡಿಗೆ ಕಟ್ತಿಲ್ಲ. ಇವನ್ನೆಲ್ಲ ಯಾರು ನೋಡಬೇಕು? ಎಷ್ಟು ನಮ್ಮ APMCಗೆ ಆರ್ಥಿಕ ನಷ್ಟ ಉಂಟಾಗ್ತೈತೆ. ಅದ್ರ ಜೊತೆಗೆ ಇದೊಂದು ದೊಡ್ಡ ಹಗರಣ. ಇವರು ರೈತ ಭವನವನ್ನು ತಾಂಡು ಪ್ರತ್ಯೇಕ ಒಂದು ಖಾಸಗಿ ಸೊತ್ತಿನ ಥರ ಖಾಸಗಿ ಕಲ್ಯಾಣ ಮಂಟಪ ಮಾಡ್ಕೊಂಡು ಅಲ್ಲಿರೋ ಸುತ್ತಮುತ್ತಲ ಆವರಣವನ್ನು ಕಬಳಿಸಿದ್ದಾರೆ. ಎಷ್ಟೋ ರೂಮ್ಗಳನ್ನ ಶೌಚಾಲಯ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಕೊಟ್ಟಿರೋದನ್ನ ಬಿಟ್ಟು ಮತ್ತೆ IB ಇದೆ, IBನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ರೂಮ್ಸ್ ಇದಾವೆ, ಅವನ್ನೆಲ್ಲ ಶೌಚಾಲಯ ಮಾಡ್ಕೊಂಡಿದ್ದಾರೆ. ಅಕ್ಕಪಕ್ಕ ರೂಮ್ಗಳು ಬಾಡಿಗೆ ಇಲ್ದಂಗೆ, ಕೇಳಿದ್ರೆ ಬಾಡಿಗೆ ನಿಗದಿ ಮಾಡ್ತೀವಿ ಸದ್ಯಕ್ಕೆ ಏನಿಲ್ಲ ಅಂತ ಹೇಳಿದ್ದಾರೆ. ಆ ನಿಗದಿ ಮಾಡೋದು ಯಾವಾಗ? ಅಲ್ಲಿರೋ ಅತಿಥಿ ಗೃಹನ ಬಳಸ್ಕೊಂಡಿದ್ದಾರೆ. ಮತ್ತೆ ಹರಾಜು ಭವನ ಹೆಸರಿಗೆ ತಾಂಡಿರೋದು ರೈತ ಭವನ, ಆದ್ರೆ ಸುತ್ತಮುತ್ತ ಒಂದು 4 ಬಿಲ್ಡಿಂಗು ಅವರು ಆಕ್ರಮಿಸ್ಕೊಂಡು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇದರಿಂದ APMCಗೆ ಬಹಳ ನಷ್ಟ ಉಂಟಾಗ್ತೈತೆ. ಕೇಳಿದ್ರೆ ಬೈಲ ಏನು ಕೊಡ್ತಾ ಇಲ್ಲ, ಇದ್ಯಾವುದೋ ಆಧಾರದ ಮೇಲೆ ಬಾಡಿಗೆ ಕೊಟ್ಟಿವಿ ಅಂತ ಹೇಳ್ತಾರೆ. ಆಧಾರ ಕೊಟ್ಟಿಲ್ಲ, ಟೆಂಡರ್ ಪ್ರಕ್ರಿಯೆ ಹೆಂಗ್ ನಡೀತು ಅನ್ನೋದು ತೋರಿಸಿಲ್ಲ, ಯಾರು ಭಾಗವಹಿಸಿದ್ರು ಅಂತಾನು ತೋರಿಸ್ತಿಲ್ಲ. ಟೋಟಲಿ ಒಟ್ಟಾರೆ ಕಂಡು ಬರೋದೇನಂದ್ರೆ ನಮಗೆ ಬಹಳ ಆರ್ಥಿಕ ನಷ್ಟ ಉಂಟು ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಹರಾಜು ಪ್ರಕ್ರಿಯೆನ ರದ್ದು ಮಾಡಿ ಮತ್ತೊಮ್ಮೆ ಸಾರ್ವತ್ರಿಕವಾಗಿ ಎಲ್ಲರಿಗೂ ಮುಟ್ಟುವಂತೆ ಪ್ರಕಟಣೆ ಹೊರಡಿಸಿ ಮತ್ತೊಮ್ಮೆ ಮರು ಹರಾಜು ಮಾಡಬೇಕಾಗಿ ನಾವು ಈ ಪತ್ರಿಕಾ ಮಾಧ್ಯಮದ ಮೂಲಕ ರೈತರಿಗೆ ಅನುಕೂಲ ಆಗೋ ರೀತಿ ಅದು ಕೆಲವು ಕಂಡೀಷನ್. ಅದು ರೈತ ಭವನ ಅಂದ್ರೆ ರೈತರಿಗೆ ಒಂದ್ ಸ್ವಲ್ಪ ಮೀಸಲಾತಿ ಇರಬೇಕು. ಹರಾಜು ಪ್ರಕ್ರಿಯೆನೇ ಬೇಡ. ಅದು ಕಲ್ಯಾಣ ಮಂಟಪ ಬಳಸೋದಾದ್ರೆ ಅದಕ್ಕೆ ರೈತರಿಗೆ ಹೊರಗಡೆ ಇರ್ತಕ್ಕಂತಹ ಏನು ದರ ಪಟ್ಟಿ ಇದೆ ಅದಕ್ಕಿಂತ ಒಂದಿಷ್ಟು ಕಡಿಮೆ ಮಾಡಿದಾಗ ಒಂದಿಷ್ಟು ಅನುಕೂಲ ಆಯ್ತು ಸಾರ್ವಜನಿಕರಿಗೆ, ಸರ್ಕಾರಕ್ಕೆ ಆದಾಯ ಹೆಚ್ಚುತ್ತೆ. ಅದು ಇವ್ರು ಬೇರೆ ಯಾರಿಗೂ ಖಾಸಗಿ ಅವರಿಗೆ ಟೆಂಡರ್ ಕೊಡೋದ್ರಿಂದ ಅದೆಷ್ಟು ನಷ್ಟ ಆಗುತ್ತೆ ರೈತರಿಗೂ. ಆಮೇಲೆ ಅದರಲ್ಲಿ ಏನಾಗಿದೆ ಅಂದ್ರೆ ರೈತರಿಗೂ ಒಂದೇ ಬೆಲೆ, ಖಾಸಗಿ ಬೇರೆ ಹೊರಗ್ಲರಿಗೂ ಒಂದೇ ಬೆಲೆ. ರೈತರಿಗೆ ಒಂದ್ ಸ್ವಲ್ಪ ಅಲ್ಲಿ ಮಾರ್ಜಿನ್ ಅನ್ನ ಕೊಡ್ಬೇಕು. ಬೇರೆ ಚೌಟ್ರಿಗಳಿಗೆಲ್ಲ ಕೊಟ್ಟಿದ್ದಾರೆ. ಇವಾಗ ಅದ್ರ ಪಕ್ಕದಾಗಿರೋ ಯಾವ ಸಿರೋದು ದಲ್ಲಾಳರ ಭವನ, ಅಲ್ಲಿ ದಲ್ಲಾಳರಿಗೆ ಇಷ್ಟು % ಅಂತೇಳಿ ಡಿಸ್ಕೌಂಟ್ ಇರುತ್ತೆ. ಇಲ್ಲೂ ರೈತರಿಗೆ ಅಂತೇಳಿ ಡಿಸ್ಕೌಂಟ್ ಮಾಡ್ಬೋದಾಯ್ತು. ಅದನ್ನ ಪ್ರಚಾರನೂ ಮಾಡಿಲ್ಲ. ಒಳಗೊಳಗೆ ಬೋರ್ಡ್ ಹಾಕೊಂಡ್ರು ಒಳಗೊಳಗೆ ಮದುವೆಗಳು ಪ್ರಾರಂಭ ಆದವು. ಅಲ್ಲಿವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಅಟ್ಲೀಸ್ಟ್ ಟೆಂಡರ್ ಕರೆದಿರೋದು ಎಲ್ಲನೂ ಅಂತಾಗ ಪೋಸ್ಟರ್ ಅನ್ನ ಹಾಕ್ಬೇಕು, ಇಲ್ಲಾಂದ್ರೆ ಒಂದು ಬ್ಯಾನರ್ ಅನ್ನ ಹಾಕ್ಬೇಕು. ಸುಮ್ಮನೆ ಶುಭಾಶಯ ಕೋರಕ್ಕೂ ಸಮೇತ ಬ್ಯಾನರ್ ಹಾಕ್ತಾರೆ. ಆದ್ರೆ ಇದು ಟೆಂಡರ್ ಐತೆ, ಕೂಗಾಟ ಐತೆ ಅಂತ ಹೇಳಿ ಒಂದು ಬ್ಯಾನರ್ ಹಾಕಿಲ್ಲ.
ನಾವು ಅಲ್ಲಿ ದಿನ ಅಡ್ಡಾಡ್ತಾ ಇದ್ದೀವಿ, ಆದ್ರೂ ಎಂದೂ ಗೊತ್ತಾಗಿಲ್ಲ. 4 ಸರಿ ಖಾಲಿ ಇತ್ತು ಅಂತ ಹೇಳ್ತಾರೆ, ಅದನ್ನೇ ಬಂದು ಬ್ಯಾನರ್ ಹಾಕ್ಬೋದಾಯ್ತು. ಹಂಗಾಗಿ ಯಾರು ಇಲ್ದಾಗ ಒಬ್ಬನ್ನೇ ಕರೆಸ್ಕೊಂಡು ಒಬ್ರಿಗೆ ಬರ್ಕೊಟ್ಟಿದ್ದಾರೆ ಇವ್ರಿಗೆ. ಅದಕ್ಕೆ ಇದು ಹರಾಜು ತಪ್ಪು. ಹಂಗಾಗಿ ಅಲ್ಲ, ಅದು ನಿಮ್ಗೆ ಕೊಟ್ಟಿಲ್ಲ ಸರ್. ಇಲ್ಲಿದೆ ಪಾಠ, ಇಲ್ಲಿದೆ ಅದು ಜೆರಾಕ್ಸ್ ಮಿಸ್ ಆಗಿದೆ, ಕೊಟ್ಟಿಲ್ಲ. ನಿಮ್ಗೆ ಕೊಡ್ತೀನಿ ಸರ್. ಹಾಗಾಗಿ ಇದು ಮತ್ತೊಮ್ಮೆ ನಮ್ಮ ರೈತರಿಗೆ ಒಂದು ಸ್ವಲ್ಪ ಮೀಸಲಿಟ್ಟು, ಆಮೇಲೆ ಖಾಸಗಿಯವರಿಗೆ ಹೊರಗಿಂದ ಬಂದಿರೋರಿಗೆ ಏನಾನ ಮಾಡ್ಕೊಂಡು, ಆದ್ರೂ ಒಂದು ರೈತರಿಗೆ ಬಡವರಿಗೆ ಇರ್ತಾರೆ, ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಇಷ್ಟು ಹೇಳ್ತಾ ಇದ್ದೀನಿ ಸರ್. ಹಾಂ ಸರ್, ಪೇಜ್ ನಂಬರ್ 8 ಅಲ್ಲ, ಪೇಜ್ ನಂಬರ್ 8 ಹಾಂ. ಸಮಿತಿಯ ಮುಖ್ಯ ಮಾರುಕಟ್ಟೆ ಪ್ರಾಂಗಣದಲ್ಲಿ ರೈತ ಸಮುದಾಯದ ಭವನ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ. ಇದು ಇಲ್ಲಿರೋದು ರೈತ ಸಮುದಾಯ ಭವನ ಅಂತ ಇದೆ. ಹೌದು, ಅವ್ರು ಬಳಕೆ ಆಗ್ತಿರೋದು ಸಣ್ಣ ತಿಪ್ಪಯ್ಯ ಕಲ್ಯಾಣ ಮಂಟಪ ಅಂತ ಈಗ ಆಗ್ತಾ ಇದೆ. ಅಲ್ಲ, ಅದಕ್ಕೆ ಇವರು ಮಾತಾಡ್ತಾರೆ. ಇವ್ರು ನೆಕ್ಸ್ಟ್ ಪಾರ್ಟ್ ಒಬ್ಬೊಬ್ರು ಒಂದು ಪಾರ್ಟ್ ಮಾತಾಡ್ತಾರೆ. ಅಲ್ಲ, ಈಗ ಅವ್ರು ನೆಕ್ಸ್ಟ್ ಮಾತಾಡ್ತಾರೆ ಸರ್ ಅವರು. ಅದು ಈಗ ನೆಕ್ಸ್ಟ್ ಒಬ್ಬೊಬ್ರು ಒಂದು ಪಾರ್ಟ್ ಮಾತಾಡ್ತಾ ಇದೀವಿ, ಅದಕ್ಕೋಸ್ಕರ ಎಲ್ಲರೂ ಒಬ್ಬರೇ ಮಾತಾಡಬಾರ್ದು ಅಂತ ಇಷ್ಟ. ಈಗ ಅದು ವಿಚಾರಕ್ಕೆ ಬರ್ತಾ ಇದೆ. ನಾನು KRS ಪಕ್ಷದ ರಾಜ್ಯ SC/ST ಕಾರ್ಯದರ್ಶಿ. ಇಡೀ ಏಷ್ಯಾದಲ್ಲೇ ಅತಿ ದೊಡ್ಡ ಮಾರ್ಕೆಟ್ ಅಂದರೆ ಚಳ್ಳಕೆರೆ ತಾಲೂಕು APMC ಮಾರ್ಕೆಟ್. ಏನು APMC ಮಾರ್ಕೆಟಲ್ಲಿ ಈಗ ಎಲೆಕ್ಷನ್ 10 ವರ್ಷದಿಂದ ಎಲೆಕ್ಷನ್ ಇಲ್ಲದೆ ಕಾರಣ ಇಲ್ಲಿ ಏನಾಗ್ತಾ ಇದೆ ಅಂದರೆ ಉಂಡವನೇ ಸೌಕರ್ಯ ಆಗೋಗಿದ್ದಾನೆ. ಇಲ್ಲಿ